ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಕರುನಾಡ ವಿಜಯ ಸೇನೆ ವತಿಯಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಧಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಈ ಸಮಾರಂಭದಲ್ಲಿ ಸಂಸ್ಥೆಯ ರಾಜ್ಯ ಅಧ್ಯಕ್ಷರಾದ ದೀಪಕ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಪೃಥ್ವಿರಾಜ್ ಎಸ್ ರಾಂಪುರ್ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕರುನಾಡ ವಿಜಯ ಸೇನೆ ಜಿಲ್ಲಾ ಘಟಕ ಕಲಬುರಗಿ ಈ ಒಂದು 2025-26ನೇ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ, ಎಲ್ಲ ಗಣ್ಯ ನಾಗರಿಕರೇ, ತಾಯಂದಿರೇ, ಯುವಕರೇ, ಪ್ರತಿಭಾ ಪುರಸ್ಕಾರ ತೆಗೆದುಕೊಳ್ಳಲು ಆಗಮಿಸಿರ್ತಕ್ಕಂಥ ಎಲ್ಲ ಯುವ ಪ್ರತಿಭೆಗಳೇ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಸಂಘಟನೆಗಳು ಕೆಲಸ ಮಾಡ್ತವೆ. ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರದ ಕಣ್ಣು ತರಿಸಬೇಕು, ಅಧಿಕಾರಿಗಳ ಕಣ್ಣು ತರಿಸಬೇಕು ಮತ್ತು ಆ ಸಮಸ್ಯೆಗೆ ಪರಿಹಾರ ಆಗಬೇಕಂತ ಹೇಳಿ ಇಂಥ ಅನೇಕ ಕನ್ನಡ ತಾಯಿಯ ಹೆಸರಿನಲ್ಲಿ ಸಂಘಟನೆಗಳು ಇವತ್ತು ಕೆಲಸ ಮಾಡ್ತವೆ. ಶಾಸಕರು ನಮ್ಮ ನೀಲಕಂಠ ಮುಲ್ಕೇರಾವ್ ಸರ್ ಅವರು ಹಾಗೂ ಕರುನಾಡ ವಿಜಯ ಸೇನೆಯ ರಾಜ್ಯ ಅಧ್ಯಕ್ಷ ಹಾಗೂ ಯುವ ಅಧ್ಯಕ್ಷ ಹಾಗೂ ಅನೇಕ ನಮ್ಮ ಲತಾ ಮೇಡಮ್ ಅವರಾಗಲಿ ಹಾಗೂ ಅನೇಕ ಮುಖಂಡರು ಹಾಗೂ ಇವತ್ತಿನ ಪ್ರೀತಿಯ ನಮ್ಮ ಮಕ್ಕಳು ಮತ್ತು ಅವರ ತಂದೆ ತಾಯಿಯವರು, ಅವರ ಗುರುಗಳು, ಎಲ್ಲರಿಗೂ ನನ್ನ ನಮಸ್ಕಾರ. ಬಹಳಷ್ಟು ಕರ್ನಾಟಕದಲ್ಲಿ ಸಂಘಟನೆಗಳು ಇದ್ದಾವೆ. ಎಲ್ಲ ಸಂಘಟನೆಗಳು ಎಸ್ಪೆಷಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗಳು, ಆ ಥರ ಸಂಘಟನೆಗಳು ಭಾಳಷ್ಟು ಆಗಿದ್ದಾವೆ. ಎಲ್ಲ ಸಂಘಟನೆಗಳು ವರ್ಕ್ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಕನ್ನಡಿಗೆ ಉಳಿಸ್ಬೇಕಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಉಳಿಸ್ಬೇಕಂತ ಮಾಡ್ತಾ ಇದ್ದಾರೆ ಅಂಥೇಳಿ ಯೋಚನೆ ಮಾಡುವಂಥ ಇವತ್ತು ಸಂಘಟನೆ. ಯಾಕಂದರೆ ನಾನು ಕೇರಳದಲ್ಲಿ ಹೋಗಿದ್ದೆ ಸರ್. ನಾನು ಕೇರಳದಲ್ಲಿ ಹೋದಾಗ ನನಗೆ 7 ದಿನದಲ್ಲಿ ನನಗೆ ಮಲಯಾಳಂ ಕಲಿಬೇಕಾಯ್ತು. ನನಗೂ ಮಲಯಾಳಂ ಪರ್ಫೆಕ್ಟಾಗಿ ಬರುತ್ತೆ. ತಮಿಳ್ನಾಡಿಗೆ ಹೋಗ್ರಿ, ಅಲ್ಲಿ ತಮಿಳೇ ಮಾತಾಡ್ತಾರೆ. ಬೆಂಗಳೂರು ಒಂದೇ ಹಿಂಗಿದೆ, ಅಲ್ಲಿ ಹೋದ್ರೆ ನೀವು 10 ಭಾಷೆ ಬರುತ್ತೆ. 10 ಭಾಷೆ ಅದನ್ನು ಒಂದು ನಮ್ಮದು ವೈಶಿಷ್ಟ್ಯತೆ ಅಂತ ಹೇಳಬೇಕು. ಅದು ನಮ್ಮದೊಂದು ಏನದು ಗ್ರಾಸ್ಪಿಂಗ್ ಪವರ್ ಅಂತಲೇ ಹೇಳ್ಬೇಕು ನಾವು. ಯಾಕಂದ್ರೆ ಕಲಿಬೇಕಂದ್ರೂ ಅಷ್ಟು ಸುಲಭ ಇಲ್ಲ. ಯಾವುದೇ ಒಂದು ಭಾಷೆ ಇಮ್ಮಿಡಿಯೇಟ್ಲಿ ಆಗಿ ಕಲಿಬೇಕಂದ್ರೆ ಅದು ನಮ್ಮಲ್ಲಿ ಇದ್ದಂಥ ಪವರ್ ಇದೆ. ಸರಿ, ಅದು ಪವರ್ ಇರಲಿ, ಬಟ್ ನಾವು ಎಲ್ಲಿ ಹೋದ್ರೂ ನಮ್ಮ ಕನ್ನಡ ಭಾಷೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಎಲ್ಲ ಕಡೆ ನಾವು ಉಳಿಸ್ಬೇಕು ಅನ್ನೋಂಥ ಕೆಲಸ ಎದಕ್ಕೆ ಬಂದದಂದ್ರೆ ನಾವು ಭಾಳ ಬೇಗಾಗಿ ಮರಾಠಿ ಅಂದ್ರೆ ಮರಾಠಿ ಮಾತಾಡ್ಬಿಡ್ತೀವಿ, ತೆಲುಗು ಮಾತಾಡ್ಬಿಡ್ತೀವಿ, ಮಲಯಾಳಂ, ತಮಿಳ್ ಎಲ್ಲ ಮಾತಾಡ್ತೀವಿ. ಸೊ ಒಂದಿನ ಹಿಂಗೆ ಬರಬಾರ್ದು. ನಾವು ಎಲ್ಲರೇನ ಒಂದು ಕಡೆ ಮರಾಠಿ ಮಾತಾಡ್ಲತ್ತಾರ, ಒಂದು ಕಡೆ ತೆಲುಗು ಮಾತಾಡ್ಲಕತ್ತಾರ, ಒಂದು ಕಡೆ ತಮಿಳು, ಮಲಯಾಳಂ, ಈ ಥರ ಮಾತು ಬರಬಾರ್ದು. ನಾವು ಕಲಿತೀವಿ, ಬಟ್ ನಮ್ಗೆ ಮೆಚ್ಚುವಂಥ, ನಮ್ಗೆ ಮನಸ್ಸಿಗೆ ನಾವು ಎಲ್ಲರೂ ಸಿಕ್ಕರೆ ಕನ್ನಡದಲ್ಲಿ ಮಾತಾಡುವಂಥರು ಇರಬೇಕು. ಕನ್ನಡ ಹೃದಯವನ್ನು ಬೆಳಕಾಗಲಿ ಕನ್ನಡ. ಕನ್ನಡ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಪರಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಗಣ್ಯ ಅತಿಥಿಗಳಿಗೆ ವಿಜಯ ಸೇನೆ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾರೆ. ಹಾಗೂ ಈ ದಿನ ನಮ್ಮ ವಿಜಯ ಸೇನೆ ಆಯೋಜಿಸಿರ್ತಕ್ಕಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲಾಧ್ಯಕ್ಷರಾದಂಥ ಪೃಥ್ವಿ ಹಾಗೂ ಅವರ ಎಲ್ಲ ಸಂಗಡಿಗರು ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದಂತಹ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಕ್ಕಳಿಗೆ ಶಿಕ್ಷಕರು ಬೋಧನೆಯನ್ನ ಮಾಡುತ್ತಾ ಗಟ್ಟಿಯಾದ ಸಮಾಜವನ್ನ ಕಟ್ಟಲಿಕ್ಕೆ ಪ್ರಯತ್ನಿಸ್ತಾರೆ. ಹಾಗಾಗಿ ಮೊದಲನೆಯ ನಮಸ್ಕಾರಗಳು ವಿಜಯ ಸೇನೆಯಿಂದ ಗುರುಗಳಿಗೆ ಸಲ್ಲಬೇಕು ಅಂತ ನಾವು ಯಾವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಗುರುವನ್ನ ನೆನಪಿಸ್ಕೊಳ್ತೇವೆ. ಶಿಕ್ಷಣದಿಂದ ಮಾತ್ರ ಬಡತನ ನಿರ್ಮೂಲನೆ ಆಗದು. ಶಿಕ್ಷಣದಿಂದ ಮಾತ್ರ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಶಿಕ್ಷಣಕ್ಕೆ ಮಹತ್ವವಾದ ಎಲ್ಲರೂ ಆ ಶಿಕ್ಷಣವನ್ನ ಕಲಿಬೇಕು. ಶಿಕ್ಷಣಕ್ಕೆ ಆದಂತಹ ಜಾಸ್ತಿಯ ಒತ್ತನ್ನ ಪ್ರತಿಯೊಬ್ಬರು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.